ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಸ್ಪೆಷಲ್ ಅಂತ ಅಂತಿದ್ದೀನಿ ಅಂದರೆ, ಮನಸ್ಸಿಗೆ ತುಂಬ ನೆಮ್ಮದಿನ ಕೊಡೋವಂಥ ಜಾಗ, ಹಾಗೆ ಅಷ್ಟೇ ಪಾಸಿಟಿವ್ ವೈಬ್ಸ್ ಇರೋವಂಥ ಪ್ಲೇಸ್ ಇದು. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಬಟ್ ಏನು ಅಂತ ಹೇಳ್ತೀನಿ ನೋಡಿ. ಯೋಗ ಆ್ಯಂಡ್ ಪ್ರಕೃತಿ ಚಿಕಿತ್ಸಾ ಸೆಂಟರ್ ಅಂತಲೇ ಹೇಳ್ಬೋದು. ಇದನ್ನು SDM ಯೋಗ ಆ್ಯಂಡ್ ನೇಚರ್ ಕ್ಯೂರ್ ಹಾಸ್ಪಿಟಲ್, ಸೌಖ್ಯವನ, ಪರಿಕಾಮ್. ಸೊ ಇದು ಪರ್ಕಳ ಅನ್ನುವಂತಹ ಒಂದು ಪ್ಲೇಸಲ್ಲಿ ಬರುತ್ತೆ. ನಿಯರ್ ಮಣಿಪಾಲ್, ಉಡುಪಿ ಡಿಸ್ಟಿಕ್ ಆಗಿದೆ. ತುಂಬ ಚೆನ್ನಾಗಿರುವಂತಹ ಎಕ್ಸ್ಪೀರಿಯನ್ಸ್ ನನಗಾಗಿದೆ. ಸೊ ಹಾಗಾಗಿ ಒಂದು ಯೂಸ್ಫುಲ್, ಯಾರು ಒಬ್ರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ರೀಸನ್ನಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ ಆದರೆ ಒಂದು ಕಮೆಂಟ್ ಮಾಡಿ, ಹೇಗೆ ಯಾವ ರೀತಿ ಉಪಯೋಗ ಆಯಿತು ಅನ್ನೋದನ್ನು. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಈ ಥರ ಒಂದು ಸೆಂಟರ್ ಇದೆ ಅಂತ ಹೇಳಿ ನನಗೆ ಆಲ್ಮೋಸ್ಟ್ 3 to 4 years ಬ್ಯಾಕೇ ಗೊತ್ತಾಗಿತ್ತು. ಬಟ್ ಅದು ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ನನಗೆ ಈ ಥರ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಈ ಥರ ಇದೆ, ಹೋದರೆ ಬೆಟರ್ ಇರುತ್ತೆ ಅಂತ ಹೇಳಿ, ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಅಂತ ಹೇಳಿ. ಆದರೆ ನಾವು ಕೂಡ ಒಂದ್ಸರಿ ನೋಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಆದರೆ ನಮ್ಗೆ 2 yearsಯಿಂದ ಹೋಗೋಕ್ಕಾಗಲಿಲ್ಲ, 2 to 3 yearsಯಿಂದ. ಬಟ್ ಈ ಸರಿ ಟೈಮ್ ಮಾಡ್ಕೊಂಡು ಹೋದಾಗ ನಿಜವಾಗ್ಲೂ ಫಸ್ಟ್ ಡೇನೇ ಫೀಲ್ ಆಗಿದ್ದೇನು ಅಂತ ಅಂದರೆ, 3 years ಬ್ಯಾಕೇ ಬರಬೇಕಿತ್ತು ಈ ಒಂದು ಪ್ಲೇಸ್ಗೆ. 3 years ಬ್ಯಾಕೇ ನಾವು ಬಂದಿದ್ರೆ ಇನ್ನೂ ಎಷ್ಟು ನಮ್ಮ ಲೈಫಲ್ಲಿ ಚೇಂಜಸ್ ಆಗಿರ್ತಿತ್ತು. ತುಂಬ ಲೇಟ್ ಮಾಡ್ಕೊಂಡ್ಬಿಟ್ವಿ, 3 yearsನ ಸುಮ್ಮನೆ ವೇಸ್ಟ್ ಮಾಡಿಬಿಟ್ವಲ್ವಾ, ಈ ಥರದೊಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಹೇಳಿ ಫೀಲ್ ಆಯಿತು. ಈಗ ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ನಾರ್ಮಲ್ ಅದರ ಎಂಟ್ರಿದು ಏರಿಯಾ, ಫುಲ್ ಫ್ರಂಟಲ್ಲಿ ಎಂಟ್ರಿ ಏರಿಯಾ ಇದು. ಪಾರ್ಕಿಂಗ್ ಎಲ್ಲ ಇದೆ, ತುಂಬ ವ್ಯವಸ್ಥೆ, ಪ್ರತಿಯೊಂದು ಕೂಡ ನಿಮ್ಗೆ ಅಚ್ಚುಕಟ್ಟಾಗಿ ನೀಟಾಗಿರುತ್ತೆ. ಇಲ್ಲಿ ಯಾವುದಕ್ಕೂ ಕೂಡ ಡಿಸ್ಟರ್ಬೆನ್ಸ್, ಯಾವುದಕ್ಕೂ ಕೂಡ ತೊಂದರೆ ಅನ್ನೋ ಥರ ಫೀಲೇ ಇಲ್ಲ. ಎಂಟ್ರಿ ಏನು ನೋಡ್ತಾ ಇದ್ದೀರಲ್ಲ, ಇದು ಟಾಪ್ ವ್ಯೂ ಸೌಖ್ಯವನ ಹೇಗಿದೆ ಅನ್ನೋದ್ರ ಬಗ್ಗೆ. ಈಗ ಎಂಟ್ರಿ ಆಗೋಣ ಬನ್ನಿ. ಯಾವ ರೀತಿ ಇದೆ ನೋಡಿ, ಹೊರಗಡೆಯಿಂದ ನೋಡ್ತಿರುವಾಗಲೇ ನಮ್ಗೆ ಎಂಟ್ರಿ ಅಮೇಝಿಂಗ್ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ, ಪ್ರತಿಯೊಂದು ಕೂಡ ಅಷ್ಟೇ ಮೈಂಡ್ ರಿಲ್ಯಾಕ್ಸ್ ಆಗೋ ಥರ ಇದೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ, ಯಾವುದು ಕೂಡ ಅಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ಹಾಗೆ ನಾವು ಈ ಕಡೆ ಬ್ಯಾಕ್ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಮಗೆ ದೆನ್ ಇದು ಬಿಲ್ಲಿಂಗ್ ಕೌಂಟರ್ ಇದೆ ಇಲ್ಲಿ ನಮಗೆ. ದೆನ್ ಈ ಕಡೆ ನೋಡಿದ್ರೆ ಇಲ್ಲಿ ಬರ್ತಿದ್ದಂಗೆ ದೇವ್ರ ದರ್ಶನ ಕೂಡ ಆಗುತ್ತೆ, ತುಂಬ ಚೆನ್ನಾಗಿದೆ. ದೆನ್ ಇದೆಲ್ಲ ಏನು ನೀವು ನೋಡ್ತಾ ಇದ್ದೀರಾ, ಕನ್ಸಲ್ಟೇಷನ್ ರೂಮ್ಸ್. ನಾವು ಏನು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡ್ತೀವಿ, ಸೊ ಅಲ್ಲಿ ಇದೆಲ್ಲ ರೂಮ್ ಕೂಡ ಇರುತ್ತೆ. ಡಾಕ್ಟರ್ಸ್ ಪ್ರತಿಯೊಬ್ಬರು ಬೇರೆ ಬೇರೆಯವರು ಇರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಫೈಲ್ ಹೋಗಿರುತ್ತೆ. ಸೊ ಅವ್ರನ್ನ ನಾವು ಕನ್ಸಲ್ಟ್ ಮಾಡಿಕೊಂಡು ನಮ್ದು ಏನು ಪ್ರಾಬ್ಲಮ್ಸ್ ಇರುತ್ತೆ ಅವ್ರ ಹತ್ರ ನಾವು ಹೇಳ್ಕೊಂಡು, ಅವ್ರು ಏನು ಡಯಟ್ ಚಾರ್ಟ್ ಕೊಡ್ತಾರೆ ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡ್ಕೊಂಡು ಬಂದಾಗ ಆ ಒಂದು 7 days ಅವ್ರು ಹೇಳಿರೋ ರೀತಿ ಪ್ರಾಪರ್ ಮೇಂಟೆನೆನ್ಸ್ ನಾವು ಮಾಡಿದ್ರೆ ತುಂಬ ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿಂದ ಬರ್ತೀವಿ. ಒಳ್ಳೆ ರಿಸಲ್ಟು, ಒಳ್ಳೆ ಮೆಮೊರಿಗಳ ಜೊತೆನೆ ಅಂತ ಹೇಳಬಹುದು. ಈಗ ಏನು ನೋಡ್ತಿದ್ದೀರಲ್ವ, ಇದು ಪಾಪಸ್ಕಳಿ ಗಿಡ. ಆಲ್ಮೋಸ್ಟ್ ಅಲ್ಲಿ ಬೇರೆ ಬೇರೆ ರೀತಿ ಪಾಪಸ್ಕಳಿಸ್ ಎಲ್ಲ ಹಾಕಿದ್ರು. ನಾನು ಅದರಲ್ಲಿ ನಾನು ಕೆಲವೊಂದು ನೋಡಿರಲಿಲ್ಲ. ಸೊ ಆ ಥರ ಪಾಪಸ್ಕಳಿಯಲ್ಲೆಲ್ಲ ನಾನೊಂದು ಫೋಟೋ ತೆಗೆದುಕೊಂಡು ಹಾಗೆ ಇದರಲ್ಲೂ ಕೂಡ ಹಾಕಿದ್ದೀನಿ. ಬರ್ತಿದ್ದಂಗೆ ಒಂದು ಶಿವಲಿಂಗ ಇಟ್ಟಿದ್ದಾರೆ ಅಲ್ಲಿ, ತುಂಬ ಚೆನ್ನಾಗಿದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮೋದಿಯವ್ರ ಜೊತೆ ಎಲ್ಲ ಇರುವಂಥದ್ದು, ಅವರೇ ಕೂಡ ಈ ಒಂದು ಸೌಖ್ಯವನದ ಪ್ರೆಸಿಡೆಂಟ್ ಕೂಡ ಅವರೇ ಅಂತಲೇ ಹೇಳ್ಬೋದು. ಧರ್ಮಸ್ಥಳ ಧರ್ಮಾಧಿಕಾರಿಗಳು ಇಲ್ಲಿ ಏನು ಬರ್ತಾ ಇದೆಲ್ಲ. ಸೊ ಇಲ್ಲಿ ಸಪ್ರೇಟಾಗಿ ಕಾಟೇಜಸ್ಗಳು ಕೂಡ ಇರುತ್ತೆ, ಡಿಪೆಂಡ್ ಕಾಟೇಜಸ್ಗೆ ಹೋಗೋ ವೇ ಕೂಡ ಇಲ್ಲೇ ಬರುತ್ತೆ. ದೆನ್ ಇದೇನಿದೆ ಎಂಟ್ರಿ ಹಾಲು, ಮೇನ್ ಯೋಗ ಹಾಲ್ ಅಂತಲೇ ಹೇಳ್ಬೋದು ಇದನ್ನ. ಮಾರ್ನಿಂಗ್ ಟೈಮಲ್ಲಿ ಇಲ್ಲಿ ಯೋಗ ಆಗುತ್ತೆ, ಸಂಜೆ ಟೈಮಲ್ಲಿ ಪ್ರೇಯರ್ ಭಜನೆ ನಡೀತಾ ಇರುತ್ತೆ. 1 hour ಇರುತ್ತೆ ಭಜನೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿನ ಕೊಡೋ ಅಂಥದ್ದು. ಯಾಕಂದರೆ ನಮಗೆ ಇರೋವಂತಹ ಟ್ರೀಟ್ಮೆಂಟ್ಗಳು, ನಮಗಿರೋವಂಥ ಶೆಡ್ಯೂಲಲ್ಲಿ ಕೆಲವೊಂದು ದಿನ ನಮಗೆ ಭಜನೆಯನ್ನು ಅಟೆಂಡ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ಯಾಕಂದರೆ ಟಯರ್ಡ್ ಆಗಿರ್ತಿತ್ತು ಸಮ್ಟೈಮ್ಸು. ಬಟ್ ಅಟೆಂಡ್ ಮಾಡಿರೋ ಅಷ್ಟು ದಿನ ಅಂತೂ ಒಳ್ಳೆ ಪೀಸ್ ಆಗಿತ್ತು, ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಸೂರ್ಯ ನಮಸ್ಕಾರದ ಒಂದು ಬೋರ್ಡ್ ಚಾರ್ಟ್ ಹಾಕಿದ್ರು, ಅದು ಕೂಡ ಚೆನ್ನಾಗಿದೆ ಅನಿಸಿ ನಾನು ಅದನ್ನೊಂದು ಪಿಕ್ ತಗೊಂಡಿದ್ದೀನಿ. ಇದು ನೈಟಲ್ಲಿ ನಾನು ವಿಡಿಯೋ ತೆಗ್ದಿರೋ ಅಂತಹದ್ದು. ಅದೇ ಸೇಮ್ ಏನಿದೆ ಅಲ್ವಾ, ಅದೇ ಭಜನೆ ಅಥವಾ ಯೋಗ ಹಾಲ್ ಅಂತ ಏನು ಕರಿತೀವಿ, ಅದನ್ನು ನಾನು ನೈಟಲ್ಲಿ ತೆಗ್ದಿರೋ. ದೆನ್ ನಮ್ಮ ರೂಮ್ಗೆ ಹೋಗುವಾಗ ಒಂದು ವಿಡಿಯೋ ಮಾಡಿದ್ದೀನಿ, ಹೇಗೆ ಬರುತ್ತೆ ರೂಮ್ಸ್ ಅಂತ ಎಲ್ಲ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ, ಹೈಜಿನಿಕ್ ಆಗಿರುತ್ತೆ. ಎಲ್ಲೂ ಕೂಡ ನಮಗೆಲ್ಲೂ ಸ್ವಲ್ಪನೂ ಯಾವುದೇ ರೀತಿ ಕೊರತೆ ಅನ್ನೋ ರೀತಿ ಆಗಿರಲ್ಲ. ಡಿಪೆಂಡ್ಸ್, ಒಬ್ಬೊಬ್ಬರು ಲೈಫ್ ಸ್ಟೈಲ್ ಒಂದೊಂದು ಥರ ಇರುತ್ತೆ. ರೂಮ್ ವ್ಯವಸ್ಥೆನೂ ಕೂಡ ಡಿಪೆಂಡ್ಸ್, ನಿಮಗೆ ಹೇಗೆ ಬೇಕೋ ನೀವು ಆ ರೀತಿ ತೊಗೊಳ್ಬೋದು. ಸಿಂಗಲ್ ಶೇರಿಂಗ್ ಇರುತ್ತೆ, ಡಬಲ್ ಶೇರಿಂಗ್ ಇರುತ್ತೆ, ಆ್ಯಂಡ್ ಟ್ರಿಪಲ್ ಶೇರಿಂಗ್ ಇರುತ್ತೆ ಬೇಕು ಅಂತ ಅಂದರೆ. ಮತ್ತು ಜನರಲ್ ವಾರ್ಡ್ ಫೆಸಿಲಿಟೀಸ್ ಇರುತ್ತೆ. ಅಥವಾ ಸಪ್ರೇಟಾಗಿ ನೀವು ಒಂದು ಫ್ಯಾಮಿಲಿನೇ ಬಂದು ಹೊರಗಡೆ ಒಂದು ಫ್ಯಾಮಿಲಿ ನೀವು ಸಪ್ರೇಟಾಗಿ ಸ್ಟೇ ಆಗ್ತೀರಾ ಅನ್ನೋದಾದರೆ ನಿಮಗೆ ಕಾಟೇಜಸ್ ಅಂತ ಹೇಳಿ ಬೇರೆ ಫೆಸಿಲಿಟೀಸೇ ಇರುತ್ತೆ. ಡಿಪೆಂಡ್ಸ್, ಎಲ್ಲದಕ್ಕೂ ಕೂಡ ಚಾರ್ಜಸ್ ವೇರಿಯಾಗಿರುತ್ತೆ. ನಿಮಗೆ ಟ್ರೀಟ್ಮೆಂಟ್ ಕೂಡ ಸಪ್ರೇಟಾಗಿ ಬೇಕು ಅಂದರೆ, ಅಥವಾ ಈ ಥರ ನಿಮಗೆ ಕ್ಯೂ ಸಿಸ್ಟಮಲ್ಲೆಲ್ಲ ಆಗಲ್ಲ, ಸಪ್ರೇಟ್ ಟ್ರೀಟ್ಮೆಂಟ್ ಬೇಕು ಅಂದರೆ ಸಪ್ರೇಟಾಗಿ ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿ ಕೂಡ ಸಪ್ರೇಟಾಗಿ ಸಿಗುತ್ತೆ. ಡಿಪೆಂಡ್ಸ್, ಕಾಸ್ಟ್ ಇರುತ್ತೆ. ಆದರೆ
ಬಟ್ ನಾನು ಹೊರಗಡೆ ಎಲ್ಲ ನೋಡಿರೋ ಪ್ರಕಾರ ನನಗೆ ಇಲ್ಲಿ ಒಂದು ಟ್ರೀಟ್ಮೆಂಟ್ಗಾಗಲಿ ಅಥವಾ ಅಲ್ಲಿ ಒಂದು ಪ್ರತಿಯೊಂದಕ್ಕೂ ಕೂಡ ನನಗೆ ಹೆವಿ ಕಾಸ್ಟ್ ಇದೆ ಅಂತ ಅನ್ನಿಸ್ಲಿಲ್ಲ. ತುಂಬ ಅಂದರೆ ತುಂಬ ರೀಸನಬಲ್ ಪ್ಲೇಸ್ ಇದೆ, ಎಲ್ಲರೂ ಕೂಡ ಸ್ಟೇ ಮಾಡ್ಬೋದು ಹೋಗಿ, ಯಾರಿಗೂ ಕೂಡ ಕಷ್ಟ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ ಆಯಿತು. ಇದೆಲ್ಲ ಏನು ನೋಡ್ತಾ ಇದ್ದಿಲ್ಲ, ಫ್ಲೋರ್ಸ್ಗೆಲ್ಲ ಕನೆಕ್ಟ್ ಆಗುತ್ತೆ ಮೇಲ್ಗಡೆಯಿಂದ ಸ್ಟೆಪ್ಪು, ಲಿಫ್ಟು ಇರುತ್ತೆ, ಬೇಕು ಅಂದರೆ ನಾವು ಲಿಫ್ಟ್ ಯೂಸ್ ಮಾಡ್ಕೋಬೋದು. ಡ್ರಿಂಕಿಂಗ್ ವಾಟರ್ಗಂತೂ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಪ್ರತಿ ಫ್ಲೋರಲ್ಲೂ ಒಳ್ಳೊಳ್ಳೆ ಕಡೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ. ಹಾಟ್ ವಾಟರ್ ಇರುತ್ತೆ ಅಥವಾ ನಾರ್ಮಲ್ ವಾಟರ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದ್ರ ಅವೈಲಬಿಲಿಟಿ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ. ದೆನ್ ಲೈಬ್ರರಿ ಕೂಡ ಇರುತ್ತೆ, ನಿಮಗೆ ಕೇರಮ್ಸ್ ಅಥವಾ ಈ ಥರ ಎಲ್ಲ ಆಡಬೇಕು ಅಂದರೆ ಅದಕ್ಕೂ ಕೂಡ ಅಲ್ಲಿ ಫೆಸಿಲಿಟಿ ಇದೆ, ನೀವು ಅದೆಲ್ಲ ಯೂಸ್ ಮಾಡ್ಕೋಬೋದು, ಯುಟಿಲೈಸ್ ಮಾಡ್ಕೋಬೋದು. ದೆನ್ ಇನ್ನು ಫುಡ್ ಸಿಸ್ಟಮಿಗೆ ಬಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಡಯಟ್ ಇರುತ್ತೆ. ಕೆಲವರಿಗೆ ಬಾಯ್ಲ್ ಡಯಟ್ ಇರುತ್ತೆ, ಕೆಲವರಿಗೆ ರಾ ಡಯಟ್ ಇರುತ್ತೆ, ಕೆಲವರಿಗೆ ಜ್ಯೂಸ್ ಡಯಟ್ ಇರುತ್ತೆ. ಡಿಪೆಂಡ್ಸ್ ಅವರವರ ಒಂದು ಬಾಡಿ ಕಂಡೀಷನ್ಸ್ಗೆ ಯಾವುದು ಅವಶ್ಯಕತೆ ಇರುತ್ತೆ ಅದನ್ನು ಅವರು ಸಜೆಸ್ಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಇಷ್ಟಿಷ್ಟು ಕ್ವಾಂಟಿಟಿ ಅಂತ ಇರುತ್ತೆ. ಊಟದ ವಿಷಯದಲ್ಲಿ ಬಂದಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಹಿತವಾಗಿರುತ್ತೆ ನಾವು ಅದು ಊಟ ಮಾಡುವಾಗ ಅಂತಂದರೆ, ನಾರ್ಮಲಾಗಿ ನಾವು ಕಾರ್ಬ್ಸ್ ಈ ಥರ ಕಾರ್ಬೋಹೈಡ್ರೇಟ್ ಎಲ್ಲ ಜಾಸ್ತಿ ತೊಗೊಂಡಿರ್ತೀವಿ, ನಾವು ರೈಸು ಈ ಥರದ್ದೆಲ್ಲ ತುಂಬ ಊಟ ಮಾಡ್ತಾ ಇರ್ತೀವಿ. ಬಟ್ ನಮಗೆ ಅಲ್ಲೆಲ್ಲ ಹೋದಾಗ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಬಟ್ ಎಷ್ಟು ನಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅನ್ನೋದು ಆಗ ಗೊತ್ತಾಗುತ್ತೆ. ದೆನ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ, ಅವಶ್ಯಕತೆ ಇರುವಂಥ ಕೆಲವೊಂದು ಬಟ್ಟೆ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಆಯಿಲ್ ಈ ಥರದ್ದೆಲ್ಲ ತಗೊಳ್ತೀರಾ ಅನ್ನೋದಾದರೆ ಅಲ್ಲಿ ಸಿರಿ ಅವ್ರದ್ದು ಸೆಂಟರ್ ಕೂಡ ಇದೆ, ನೀವು ಬೇಕು ಅಂದರೆ ಅಲ್ಲೇ ತೊಗೊಳ್ಬೋದು. ಬಟ್ ಆದರೆ ಯಾವುದೇ ರೀತಿ ಸ್ನ್ಯಾಕ್ಸ್ ಆ್ಯಂಡ್ ಚಾಟ್ಸ್ ಅವೈಲಬಿಲಿಟಿ ಎಲ್ಲ ಇಲ್ಲಿ ಇರೋದಿಲ್ಲ. ಡೈನಿಂಗ್ ಏರಿಯಾನು ತುಂಬ ಚೆನ್ನಾಗಿದೆ. ದೆನ್ ಇವನ್ ನಮ್ಗೆ ಊಟ ಬಡಿಸೋವಂಥ ಜಾಗ ಆಗಿರ್ಬೋದು, ಹೈಜೀನ್ ತುಂಬ ಅಂದರೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಅವತ್ತಿನ ಫುಡ್ ಏನೇನು ಇರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಅವರು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ನಾವು ಅದನ್ನು ನೋಡ್ಕೊಳ್ಬೋದು. ಏನಿದೆ ಇವತ್ತಿಂದು ರಾ ಡಯಟ್ಗೆ ಏನಿದೆ, ಅಥವಾ ಬಾಯ್ಲ್ ಡಯಟಿಗೆ ಏನಿದೆ, ಅಥವಾ ಜ್ಯೂಸ್ ಡಯಟಿಗೆ ಏನಿದೆ ಅಂತೇಳಿ, ಮತ್ತು ಟ್ರೀಟ್ಮೆಂಟ್ಗಳು ಕೂಡ ಏನೇನು ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ ಹಾಕಿದ್ದೀನಿ. ವಾಕಿಂಗ್ ಟ್ರ್ಯಾಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ಬಿಲ್ಡಿಂಗ್ ಇದೆ, ಸುತ್ತ ವಾಕಿಂಗ್ ಟ್ರ್ಯಾಕ್ ಬರುತ್ತೆ, ನೀವು ನೋಡ್ಬೋದು. ಎಂಟೈರ್ 360 ಡಿಗ್ರಿನೂ ಕೂಡ ಅಲ್ಲಿ ಕವರ್ ಆಗೋ ರೀತಿ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಾಕಿಂಗ್ ಟ್ರ್ಯಾಕು. ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ನಮಗೆ ವಾಕಿಂಗು. ಸ್ವಲ್ಪ ಒಂದು ಕಡೆ ಡೌನು ಒಂದು ಕಡೆ ಹೈಟು ಇರೋದ್ರಿಂದ ಎಷ್ಟು ವಾಕ್ ಮಾಡುವಾಗ ನಮ್ಗೆ ಎಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಇರುತ್ತೆ ಅನ್ನೋದು ಅಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಲ್ವ, ಇದು ನೈಟಲ್ಲಿ ನಾನು ತೆಗೆದಿರೋಂಥ ವಿಡಿಯೋ. ವಾಕ್ ಮಾಡ್ತಿರುವಾಗ ಅಲ್ಲಿ ಏನು ಒಂದು ಗಾಳಿ ಸೌಂಡ್ ಬರ್ತಾ ಇರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ತುಂಬ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಕೂತಿದ್ರೆ. ಬಟ್ ನಾರ್ಮಲಾಗಿ 10 ಗಂಟೆ ತನಕ ನಾವು ವಾಕ್ ಮಾಡ್ಕೊಂಡೆಲ್ಲ ಇರ್ಬೋದು. 10 ಗಂಟೆ ನಂತರ ಆ್ಯಕ್ಚುಲಿ ವಿಜಿಲ್ ಮಾಡ್ತಾರೆ, ನಾವೆಲ್ಲ ಒಳಗಡೆ ಹೋಗಬೇಕಾಗುತ್ತೆ. ಯಾಕಂದರೆ ಮತ್ತೆ ಮಾರ್ನಿಂಗ್ 5 o'clock ನಾರ್ಮಲ್ ರೂಟೀನ್ ಶುರುವಾಗೋದ್ರಿಂದ ನಿದ್ದೆ ಬೇಕಲ್ವ ಪ್ರಾಪರಾಗಿ ಆ ಟೈಮಿಂಗ್ಸಲ್ಲಿ. ಸೊ ಆ ರೀಸನ್ಗೋಸ್ಕರ ಅಲ್ಲಿ 10 o'clock ಅನ್ನೋದನ್ನ ಒಂದು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. 10 ಗಂಟೆ ನಂತರ ನಾರ್ಮಲ್, ಯಾಕಂದ್ರೆ ನಾವು ಊಟನ ಬೇಗನೆ ಮುಗಿಸಿರ್ತೀವಿ. ನಮ್ಗೆ ಆ ನಂತರ ಏನೋ ಕೆಲವರಿಗೆ ನೈಟ್ ಟ್ರೀಟ್ಮೆಂಟ್ಗಳೆಲ್ಲ ಇರುತ್ತೆ, ಬ್ಯಾಕ್ ಪೇನು ಅಥವಾ ನೆಕ್ ಪೇನ್ ಈ ಥರದ್ದೆಲ್ಲ, ಲೆಗ್ ಪೇನ್ಸ್ ಇರೋ ಅಂಥವರಿಗೆ. ಅದರ್ವೈಸ್ ಇಲ್ಲದೆ ಇರೋರೆಲ್ಲ ಫ್ರೀಯಾಗೇ ಇರ್ತೀವಿ ನೋಡಿ. ತುಂಬ ಚೆನ್ನಾಗಿರೋ ಪ್ಲೇಸು. ಎಷ್ಟು ಮನಸ್ಸಿಗೆ ಅದು ಹಿತ ಅನಿಸುತ್ತೆ ಅಂದರೆ, ನಾವು ಹೊರಗಡೆ ಹೋದಾಗ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಈ ಥರ ಒಂದು ನೇಚರ್ನ ಈ ಥರ ಒಂದು ಇದರಲ್ಲಿ ಇಷ್ಟು ಪೀಸಾಗಿರುವಂಥ ಅನುಭವ ನನಗಾಗಿರೋದು. ಇದೇನು ದೇವಸ್ಥಾನದ ಒಂದು ಇಮೇಜ್ ಬರ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ. ನಾವು ಹೋಗಿರೋ ಅಂಥ ದಿನ ಅಲ್ಲಿ ಶ್ರೀನಿವಾಸ ದೇವಸ್ಥಾನದ್ದು ಒಂದು ಪೂಜೆ ಇತ್ತು. ಸೊ ಆ ರೀಸನ್ಗೋಸ್ಕರ ಅಲ್ಲಿ ಇರುವಂತಹ ನಾವು ಸೌಖ್ಯವನದಲ್ಲಿ ಯಾರೆಲ್ಲ ಇದ್ವಿ ಅವರೆಲ್ಲ ಕೂಡ ಯಾರಿಗೆ ಇಷ್ಟ ಇರುತ್ತೆ ಅವ್ರು ಹೋಗ್ಬೋದು ಅಂತ ಹೇಳಿದ್ರು. ಅವತ್ತು ನಾವು ಕೂಡ ಅಲ್ಲಿಗೆ ಹೋಗಿದ್ವಿ. ಅದೊಂದು ಪುಟ್ಟ ವಿಡಿಯೋನ ನಾನು ಮಾಡ್ಕೊಂಡು ಬಂದಿದ್ದೆ, ತುಂಬ ದೊಡ್ಡದಾಗಿ ತೆಗಿಯೋಕ್ಕಾಗಿರಲಿಲ್ಲ. ಯಾಕಂದರೆ ಎಲ್ಲದನ್ನು ಕೂಡ ಚಿಕ್ಕದಾಗೆ ನಾನು ವಿಡಿಯೋ ಕವರ್ ಮಾಡಿದ್ದೀನಿ. ಬಿಕಾಸ್ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀವಿ, ಎಲ್ಲ ಕಡೆ ಫೋನ್ಸ್ ಅಲೋ ಇರೋದಿಲ್ಲ, ಅದರದ್ದೇ ಆದಂತಹ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ. ಅಲ್ಲೆಲ್ಲ ನಾವು ಫೋನ್ನ ತೊಗೊಂಡು ಹೋಗೋದು ಸರಿ ಇರೋಲ್ಲ, ಯಾಕಂದರೆ ಕೆಲವೊಂದು ಮಸಾಜಸ್ ಕೌಂಟರ್ಸ್ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಸೊ ಅಲ್ಲೆಲ್ಲ ನಾವು ಫೋನ್ ಅಲೋ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಆ ರೀಸನ್ನಿಂದ ಎಲ್ಲಿ ನನಗೆ ಆಗುತ್ತೆ ಅಂಥ ಟೈಮಲ್ಲಿ ಒಂದು ಪುಟ್ಟ ವಿಡಿಯೋನ ತೊಗೊಂಡು ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್. ಇವನ್ ನಾನು ಅಲ್ಲಿ ಹೋದಾಗ ನನಗೆ ನಾನು ಹೋಗುವಾಗ ಎಷ್ಟು ವೇಟ್ ಇದ್ದೆ, ಬರುವಾಗ ಎಷ್ಟು ವೇಟ್ಗೆ ಬಂದೆ ಅನ್ನೋದಂತೂ ನಿಜವಾಗ್ಲೂ ಅಮೇಝಿಂಗಾಗಿ ನಾನು ಅಷ್ಟು ವೇಟ್ ರಿಡಕ್ಷನ್ ಆಗುತ್ತೆ ಅಂತ ಹೇಳಿ ಅಷ್ಟು ಚೆನ್ನಾಗಿ ವೇಟ್ ರಿಡಕ್ಷನ್ ಆಗಿ. ಯಾರಿಗಾದರೂ ಸ್ವಲ್ಪ ದಿನದ ಮಟ್ಟಿಗೆ ಸ್ವಲ್ಪ ದಿನ ಎಲ್ಲಾದರೂ ಆಚೆ ಹೋಗಿ ಮೈಂಡ್ ರಿಲ್ಯಾಕ್ಸೇಷನ್ ಆಗಬೇಕು ಅನ್ನೋದಿದ್ರೆ, ಅಥವಾ ಇನ್ನು ಯಾವುದೇ ರೀತಿ ಕಾಯಿಲೆಗಳು ಅಥವಾ ಹೆಲ್ತಿ ಆಗಿರಬೇಕು, ನಾವು ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋಂತಹ ಒಂದು ಕಾಳಜಿ ಇದ್ದಂಥವ್ರು, ವೇಟ್ ರಿಡಕ್ಷನ್ ಮಾಡಬೇಕು ಅಂತಹ ಕಾಳಜಿ ಇದ್ದಂಥವ್ರು ಆರಾಮಾಗಿ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತೀನಿ. ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇರೋ ಅಂಥದ್ದು, ನನಗಾಗಿರೋಂತಹ ಅನುಭವ.
ಯಾವುದೇ ರೀತಿ ಮೆಡಿಸನ್ ತಗೊಳ್ದೆ, ಲೇಹ ತಗೊಳ್ದೆ, ಏನನ್ನು ಕೂಡ ತಗೊಳ್ದೆ ಹೇಗೆ ಈಸಿಯಾಗಿ ನಮ್ದು ವೇಟ್ ರಿಡಕ್ಷನ್ ಆಗುತ್ತೆ ಅನ್ನೋದು ನಾವು ಇಲ್ಲಿ ಹೋದಾಗಲೇ ನಮ್ಗೆ ಅನುಭವ ಆಗುತ್ತೆ. ಈ ಒಂದು ಸೆಂಟರ್ಗೆ ವಿಸಿಟ್ ಮಾಡಿದಾಗ ನನ್ನ ಅನುಭವ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಯಾರಿಗಾದ್ರೂ ಉಪಯೋಗ ಆದ್ರೂ ಆಗಬಹುದು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.